ಎಲ್ಲರಿಗೂ ನಮಸ್ಕಾರ ರೀ. ಈ ಬಿಸಿಲು ದಿವಸ ಸ್ಟಾರ್ಟ್ ಆತಂದ್ರೆ ಬಿಸಿಲಿನೊಳಗೆ ತಂಪು ಏನಾರ ಬೇಕಾಗ್ತೈತಿ. ಹಿಂಗೆ ತಂಪು ಬೇಕಾದಾಗ ನಾವು ಹಲವಾರು ನಮೂನಿ ಹಣ್ಣಿನ ಜ್ಯೂಸ್ಗಳನ್ನು ಮಾಡಿ ಕುಡಿತೀವಿ. ಅದರೊಳಗೆ ನಮ್ಮ ಆರೋಗ್ಯಕ್ಕೆ ಶಕ್ತಿ ಕೊಡುವಂಥ ಒಂದು ಹಣ್ಣಪ್ಪ ಅಂತಂದ್ರೆ ಕಲ್ಲಂಗಡಿ ಹಣ್ಣು ಅಂತೇಳಿ ಹೇಳ್ಬೋದು. ಇವತ್ತು ಫೇಮಸ್ ಕಲ್ಲಂಗಡಿ ಹಣ್ಣಿಂದ ಮೊಹಬ್ಬತ್ ಶರ್ಬತ್ ಅಂತೇಳಿ ಪ್ರಸಿದ್ಧ ಐತಿ. ಆ ರೆಸಿಪಿ ನಿಮ್ಮ ಮುಂದೆ ತೊಗೊಂಬರಕತ್ತಿದ್ದೀನಿ. ಈ ರೆಸಿಪಿ ನೋಡೋಕ್ಕಿಂತ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಾಜು ಬರೋ ಬೆಲ್ ಗಂಟೆ ಹೊಡೆದು ಬಿಡ್ರಿ. ಇದಕ್ಕೆ ಒಂದು ಚಮಚೆ ಸಬ್ಜಾ ಬೀಜ ತೊಗೊಂಡೇನಿ ರೀ. ಸಬ್ಜಾ ಬೀಜ ತೊಗೊಂಡು ಅದನ್ನು ನೀರಿನೊಳಗೆ ಹಿಂಗೆ ನೆನೆಯಕ್ಕೆ ಹಾಕಿಬಿಡೋದು ನೋಡ್ರಿ. ಹಿಂಗೆ ನೆನೆಯಕ್ಕೆ ಹಾಕಿತಂದ್ರೆ ಒಂದು 10 ನಿಮಿಷದೊಳಗೆ ನೆನೆದು ಬಿಡ್ತಾವ್ರು. ಈ ಸಬ್ಜಾ ಬೀಜ ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೇದು ರೀ. ಈ ಬಿಸಿಲು ದಿವಸದೊಳಗೆ ಸಬ್ಜಾ ಬೀಜ ಜಾಸ್ತಿ ಬಳಸ್ರಿ. ಈಗ ಕಲ್ಲಂಗಡಿ ಹಣ್ಣು ಇತ್ತಲ್ಲ, ಆ ಕಲ್ಲಂಗಡಿ ಹಣ್ಣನ್ನು ಕರೆಕ್ಟಾಗಿ ಕಟ್ ಮಾಡತ್ತೀವಿ ನೋಡ್ರಿ. ಭಾಳ ಚಲೋ ಐತಿದ, ಕಲರ್ಫುಲ್ ಐತಿದ. ಇದನ್ನು ನಾವೀಗ ಬಾಜುಕಿಂದ ಸಿಪ್ಪೆ ತೆಗೆದ ಒಳಗಿನ ಪಲ್ಪ್ ಏನೈತಲ್ಲ, ಆ ಪಲ್ಪ್ ಅಷ್ಟ ತಕ್ಕೊಂಡು ಸರಿಯಾಗಿ ಕಟ್ ಮಾಡೋದೈತ್ರಿ. ಭಾಳ ಏನು ಕೆಲಸ ಇಲ್ರಿ, ಬರೀ ಕಟ್ ಮಾಡೋದು ಅಷ್ಟೇ ಕೆಲಸ ಇದೆ. ಹಿಂಗೆ ಸಣ್ಣಂಗೆ ಕಟ್ ಮಾಡೋದು, ಸಣ್ಣ ಪೀಸ್ ಮಾಡೋದ್ರಿ. ಹಿಂಗೆ ಸಣ್ಣ ಪೀಸ್ ಮಾಡಿತಂದ್ರೆ ಭಾಳ ಚಲೋ ಆಕೈತೆ ರೀ. ಇದು ಫೇಮಸ್ ಐತ್ರಿ. ಇದಕ್ಕೆ ಏನಂತಾರಪ್ಪ ಅಂದ್ರೆ ಮೊಹಬ್ಬತ್ ಶರ್ಬತ್ ಅಂತಾರೆ. ಅಂದ್ರೆ ಅಷ್ಟು ಪ್ರೀತಿಯಿಂದ ತಿನ್ನುವಂಥ, ಪ್ರೀತಿಯಿಂದ ಕುಡಿಯುವಂಥ ಶರ್ಬತ್. ಅದಕ್ಕೆ ನಿಮ್ಮ ಮುಂದೆ ಈ ಮೊಹಬ್ಬತ್ ಶರ್ಬತ್ ತೊಗೊಂಬರಾಕತ್ತಿದ್ದೀನಿ. ಇದಕ್ಕೆ ಪಿಂಕ್ ಮೊಹಬ್ಬತ್ ಶರ್ಬತ್ ಅಂತೇಳಿ ಕರೀತಾರೆ. ನೀವೀಗ ನೋಡ್ತಿರ್ಬೋದು, ಕಲ್ಲಂಗಡಿ ಹಣ್ಣು ನಾವು ಅರ್ಧ ಇಟ್ಕೊಂಡಿವಿ, ಅರ್ಧ ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ನೈಸ್ ಮಾಡಕತ್ತಿದ್ದೀವಿ. ಹಿಂಗೆ ಸಣ್ಣ ಪೀಸ್ ಮಾಡಿದ್ದೇನೈತಲ್ಲ, ಆ ಜ್ಯೂಸಿಗೆ ನಾವು ಬರೀ ಸೇರ್ಸಾವ್ರದವ್ರಿ. ಹಿಂಗೆ ಜ್ಯೂಸಿಗೆ ಸೇರಿಸಿದಾಗ ನಾವು ಪ್ರತಿಯೊಂದು ಸಿಪ್ಪು ಕುಡಿಬೇಕಾದ್ರೆ ಈ ಕಲ್ಲಂಗಡಿ ಹಣ್ಣಿನ ಪೀಸ್ಗಳು ಬಾಯಿಯೊಳಗೆ ಸಿಗ್ತಾವೆ. ಮತ್ತು ಆ ಜ್ಯೂಸ್ ಏನೈತಲ್ಲ, ಜ್ಯೂಸದೊಳಗೆ ಇದು ಆ್ಯಡ್ ಮಾಡಿದ ಕೂಡಲೇ ಅದಕ್ಕೆ ಒಂದು ಟೆಕ್ಸ್ಚರ್ ಬರ್ತೈತೆ ರೀ. ಅದನ್ನು ನೀವು ಮಾಡಿ ನೋಡ್ಬೇಕ್ರಿ. ಈಗ ನಾವು ತೋರ್ಸಾಕತ್ತಿದ್ದೇವೆ ಅಷ್ಟೇ. ನಾವು ನಿಮಗೆ ತೋರಿಸ್ಬೇಕಾದ್ರೆ ಇದನ್ನು ಮಾಡಿ ಇದರದ ರುಚಿ ನೋಡಿ ತಿಂದ ಅನುಭವಿಸನ ನಿಮಗೆ ಹೇಳ್ತಿರ್ತೀವಿ. ಈ ಬೇಸಿಗೆ ಕಾಲ ಮುಗಿಯೋದ್ರೊಳಗೆ ಕಲ್ಲಂಗಡಿ ಹಣ್ಣು ತಂದ ಈ ಮೊಹಬ್ಬತ್ ಶರ್ಬತ್ ನೀವು ಮಾಡೋದ ಮರಿಬೇಡ್ರಿ. ನೋಡ್ರಿ, ಇಲ್ಲಿ ಕಡೆ ಮಿಕ್ಸಿ ಜಾರ್ ಒಳಗೆ ಜ್ಯೂಸ್ ರೆಡಿ ಆಗೈತೆ ರೀ. ಜ್ಯೂಸ್ ರೆಡಿ ಆದ ಕೂಡಲೇ ನಾವೊಂದು ಜರಡಿ ತೊಗೊಂಡು ಅದನ್ನು ಹಿಂಗೆ ಚಾನ್ಸ್ಕೊಂಡ್ಬಿಡೋದ್ರಿ. ಅಂದ್ರೆ ಆ ಪಲ್ಪ್ ಏನಿರ್ತೈತಲ್ಲ, ದಳ, ಆ ದಳ ಎಲ್ಲ ಚಾನಿಗೆ ಒಳಗೆ ಉಳಿದು ಬಿಡ್ತೈತಿ. ಕರೆಕ್ಟಾಗಿ ರಸ ಅಷ್ಟೇ ನಮಗೆ ಬೇಕಾಗಿರ್ತೈತೆ ರೀ. ಈ ರಸ ಅಷ್ಟೇ ತೊಗೊಂಡ್ಬಿಡೋದ್ರಿ. ಅದರೊಳಗೆ ಬೀಜನೂ ಸ್ವಲ್ಪ ಬಂದಿರ್ತಾವೆ. ಆ ಬೀಜನೂ ಈ ಜರಡಿ ಒಳಗೆ ಉಳಿದು ಬಿಡ್ತಾವೆ. ಈಗ ನೀವು ನೋಡ್ತಿರ್ಬೋದು, ಕರೆಕ್ಟಾಗಿ ನಾವೆಲ್ಲ ಅದನ್ನು ಜರಡಿ ಆಡಿಸಿ ತೆಗೆದು ಬಿಟ್ಟಿವಿ. ಈಗ ಜ್ಯೂಸ, ನಮ್ಮದು ಕಲ್ಲಂಗಡಿ ಜ್ಯೂಸ ರೆಡಿ ಆಗೈತಿ. ಆ ಕಲ್ಲಂಗಡಿ ಜ್ಯೂಸ್ ಏನು ಮಾಡಿದ್ವಲ್ಲ, ಈ ಕಲ್ಲಂಗಡಿ ಪೀಸಿಗೆ ಅದನ್ನು ಸೇರಿಸಿಬಿಟ್ಟು ನೋಡ್ರಿ ಕಲರ್ ಎಷ್ಟು ಚಂದ ಬಂತು. ಆ ಸಬ್ಜಾ ಬೀಜ ಕರೆಕ್ಟಾಗಿ ನೆನೆದವ. ಆ ಸಬ್ಜಾ ಬೀಜನೂ 1 ಚಮಚ ಹಾಕಿದ್ದು ನೋಡ್ರಿ, ಅದು ಎಷ್ಟಾಗ್ಯಾವ. ಅವ ನೀರಿನೊಳಗೆ ಹಾಕಿದ ಕೂಡಲೇ ಉಬ್ಬಿ ಬಿಡ್ತಾವೆ. ನೀವು ಇದಕ್ಕೆ ಸಕ್ರೆ ನೋಡ್ಕೊಂಡು ಆ್ಯಡ್ ಮಾಡಿರಿ. ಸಕ್ರೆ ಸ್ವಲ್ಪ ಸಿಹಿ ಜಾಸ್ತಿ ಬೇಕಾಗಿತ್ತಪ್ಪ ಅಂದ್ರೆ ಸಕ್ರೆ ಜಾಸ್ತಿ ಹಾಕ್ರಿ. ಇಲ್ಪ ನಮಗೆ ಸ್ವೀಟ್ ಜಾಸ್ತಿ ಬೇಡ, ಮೀಡಿಯಮ್ ಇರಲಿ ಅಂತಂದ್ರೆ ನೀವು ಹೆಚ್ಚ ಕಡಿಮೆ ಮಾಡ್ಕೋಬೋದು. ಇದಕ್ಕೆ ತಂಪಾದಂಥ ಹಾಲು ರೀ, ಮಿಲ್ಕ್ ಇದಕ್ಕೆ ಆ್ಯಡ್ ಮಾಡಿಬಿಡ್ರಿ. ಹಿಂಗೆ ಹಾಲು ಮಿಕ್ಸ್ ಮಾಡಿ ಈ ಕಲ್ಲಂಗಡಿ ಹಣ್ಣಿಂದ ಮೊಹಬ್ಬತ್ ಶರ್ಬತ್ ನೀವು ಜರ ಮಾಡಿರಂದ್ರೆ ಹಾಲಿನೊಳಗೆ ಪ್ರೋಟೀನ್ ಅಂಶ ಇರ್ತೈತಿ. ಕಲ್ಲಂಗಡಿ ಹಣ್ಣದೊಳಗೂ ಎಲ್ಲ ವಿಟಮಿನ್ಸ, ಮಿನರಲ್ಸ ಎಲ್ಲ ಇರ್ತಾವೆ. ಸಬ್ಜಾ ಬೀಜದೊಳಗೂ ಅದಾವೆ. ಇಂಥ ಶರ್ಬತ್ 1 ಗ್ಲಾಸ್ ಬಿಟ್ಟು 4 ಗ್ಲಾಸ್ ಕುಡಿದ್ರೆ ಆರಾಮಾಗಿ ದಿನ ಕಳಿಬೋದು ರೀ. ಹಸಿವೇನ ಆಗಂಗಿಲ್ಲ, ಮತ್ತು ದೇಹಕ್ಕೆ ತಂಪು ಕೊಡ್ತೈತಿ, ಆರೋಗ್ಯಕ್ಕೂ ಒಳ್ಳೆಯದು. ಈ ರೆಸಿಪಿ ಭಾಳ ಸಿಂಪಲ್ ರೀ. ಸಣ್ಣ ಮಕ್ಕಳಂತೂ ಭಾಳ ಇಷ್ಟಪಟ್ಟು ಕುಡಿತಾರೆ. ನೋಡಿರಿ, ಹಾಲು ನಾವು ಇನ್ನೂ ಸ್ವಲ್ಪ ಆ್ಯಡ್ ಮಾಡೀವಿ. ಹಿಂಗೆ ನೀವು ನೋಡ್ಕೊಂಡು ಮನೆಯೊಳಗೆ ಎಷ್ಟು ಜನ ಅದಾರ, ಎಷ್ಟು ಗ್ಲಾಸ್ ಮಾಡಬೇಕಲ್ಲ ಅಷ್ಟು ನೋಡ್ಕೊಂಡು ಜ್ಯೂಸ ಮತ್ತು ಹಾಲು ಕರೆಕ್ಟಾಗಿ ಮಾಡ್ಕೊಂಬಿಡ್ರಿ. ಈಗ ನಾವು 1 ಗ್ಲಾಸಿಗೆ ಸರ್ವ್ ಮಾಡ್ಕೊಳಕತ್ತಿದ್ದೀವಿ. 1-2 ಐಸ್ ಕ್ಯೂಬ್ ಹಾಕೀವಿ. ಐಸ್ ಕ್ಯೂಬ್ ಹಾಕಿ ನಾವು ಶರ್ಬತ್ತ ಇದಕ್ಕೆ ಶಿಫ್ಟ್ ಮಾಡಕತ್ತಿದ್ದೀವಿ ನೋಡ್ರಿ. ಹಿಂಗೆ ಶರ್ಬತ್ತ ಗ್ಲಾಸಿನೊಳಗೆ ಸರ್ವ್ ಮಾಡಿ ಕೊಟ್ರೆ ಅಂದ್ರೆ ಪ್ರೀತಿಯಿಂದ ಕುಡಿತಾರೆ ರೀ. ಅಷ್ಟು ರುಚಿಕಟ್ಟಾಗಿರ್ತೈತಿ. 1 ಸಲ ಮಾಡಿ ಕೊಟ್ರಂದ್ರೆ ಕಲ್ಲಂಗಡಿ ಹಣ್ಣು ತಂದಾಗ ಪ್ರತಿ ಸಲ ಇದನ್ನು ಮಾಡಂತೇಳಿ ಕೇಳೋದಂತೂ ಗ್ಯಾರಂಟಿ. ಅಷ್ಟನ್ನ ಕಾನ್ಫಿಡೆನ್ಸ್ದಿಂದ ಹೇಳ್ತೀನಿ.
ಯಾಕಂದ್ರೆ ಅಷ್ಟು ರುಚಿಕಟ್ಟಾಗಿರ್ತೈತಿ. ಗ್ಲಾಸಿನೊಳಗೀಗ ನಮ್ಮದು ಮೊಹಬ್ಬತ್ ಶರ್ಬತ್ ರೆಡಿ ಆಗೈತಿ. ನಾವು ಮೊಹಬ್ಬತ್ತದಿಂದ ಇದನ್ನು ರುಚಿ ನೋಡ್ತೀವಿ. ನೀವು ಈ ವಿಡಿಯೋ ನೋಡಿದ ಕೂಡಲೇ ನಿಮ್ಮ ಮನೆಯವರಿಗೆಲ್ಲರಿಗೂ ಈ ಮೊಹಬ್ಬತ್ ಶರ್ಬತ್ತ ಮಾಡಿಕೊಡೋದ ಮರಿಬೇಡ್ರಿ. ಮತ್ತು ನಮ್ಮ ಎಲ್ಲ ವಿಡಿಯೋಗಳನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ. ಹಿಂಗೆ ತಪ್ಪನಿಲ್ದ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ. ಇಲ್ಲಿ ತನಕ ಸ್ಕಿಪ್ ಮಾಡಲ್ದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.